ಹರೇ ಕೃಷ್ಣ. ಆಂಡಾಳ್ ತಿರುವಡಿಗಳೇ ಶರಣಂ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳ ಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಧನುರ್ಮಾಸ ಅಥವಾ ಮಾರ್ಗಶಿರ್ಷ ತಿಂಗಳಿನ ವಿಶೇಷವಾಗಿ ಭಗವಂತನ ಪರಮ ಭಕ್ತೆಯಾದ ಆಂಡಾಳ್ ನಾಚ್ಯರವರ ಅಥವಾ ಗೋದಾದೇವಿಯವರ 5ನೇ ಪಾಸುರಕ್ಕೆ ಸ್ವಾಗತ ಸುಸ್ವಾಗತ. ನನಗೆ ಜಾಸ್ತಿ ಹೇಳಲು ಏನು ಯೋಗ್ಯತೆ ಇಲ್ಲ. ಭಕ್ತಿ ವಿನೋದ್ ಠಾಕೂರ್ ಹೇಳಿದ ಹಾಗೆ ಯೋಗ್ಯತಾ ವಿಚಾರೇ ಕಿಚುನೈ ಪಾಯಿ ತುಮಾರೇ ಕರುಣಸಾರ. ನಿಮ್ಮೆಲ್ಲರ ಕರುಣೆ ಕೃಪಾ ಆಶೀರ್ವಾದವನ್ನು ನಿಮಗೆ ನೀಡಿ ಅಂತ ಕೇಳ್ಕೊಳ್ತಿದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಸ್ವತಃ ಭಗವಂತನೇ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಮಾಸಾನ ಮಾರ್ಗಶೀರ್ಷೋಹಂ. ಎಲ್ಲ ಮಾಸಗಳಲ್ಲಿ ನನಗೆ ಮಾರ್ಗಶೀರ್ಷ ತಿಂಗಳು ತುಂಬಾ ಪ್ರಿಯ ಎಂದು ಹೇಳಿದ್ದಾರೆ. ಬನ್ನಿ, ವಿಷ್ಣು ಚಿತ್ತ ದಂಪತಿಗಳ ಸಾಕುಮಗಳಾದ ಆಂಡಾಲ್ ಅಥವಾ ಗೋದಾದೇವಿಯರ ಇಂದಿನ 5ನೇ ಪಾಸುರದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರಾರಂಭದ 1ರಿಂದ 5ನೇ ಚರಣಗಳು 4 ಮೂಲಭೂತ ಶ್ರೀ ವೈಷ್ಣವ ಸಿದ್ಧಾಂತಗಳೊಂದಿಗೆ ವ್ಯವಹರಿಸುತ್ತವೆ. ಅದರ ಜ್ಞಾನವು ಆಧ್ಯಾತ್ಮಿಕ ಬೆಳವಣಿಗೆಗಳಿಗೆ ಅಗತ್ಯವಾದ ಪೂರ್ವಾಪೇಕ್ಷಿತವಾಗಿದೆ. ಇವುಗಳು ಪ್ರಾಪ್ಯ ಸ್ವರೂಪ, ಪ್ರಾಪಕ ಸ್ವರೂಪ, ಅಧಿಕಾರಿ ಸ್ವರೂಪ, ಫಲಸ್ವರೂಪ. ಸತತ 4 ದಿನದಿಂದ ನಾವು ಆಂಡಾಳ್ರವರ 4 ಪಾಸುರದ ಬಗ್ಗೆ ತಿಳಿದುಕೊಂಡೆವು. ಅದರಲ್ಲಿ ಮೊದಲನೇ ಪಾಸುರದಲ್ಲಿ ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ತಿಳಿದುಕೊಂಡೆವು. 2ನೇ ಪಾಸುರದಲ್ಲಿ ವೃತದ ಬಗ್ಗೆ ಯಾವುದೆಲ್ಲ ವಿಷಯಗಳನ್ನು ಮಾಡಬಾರದೆಂತ ಎಂದು ತಿಳಿದುಕೊಂಡೆವು. 3ನೇ ಪಾಸುರದಲ್ಲಿ ಭಗವಂತನ ವಾಮನ ಅಥವಾ ತ್ರಿವಿಕ್ರಮ ರೂಪದ ಬಗ್ಗೆ ತಿಳಿದುಕೊಂಡೆವು. ಹಾಗೂ ನಿನ್ನೆಯ ಪಾಸುರದಲ್ಲಿ ನಾವು ವಿಶೇಷವಾಗಿ ಪದ್ಮನಾಭ ಅಥವಾ ಪರ್ಜನ್ಯ ವರುಣನ ಮಳೆಯ ಬಗ್ಗೆ ವಿವರವಾಗಿ ತಿಳಿದುಕೊಂಡೆವು. ಹಾಗಾದರೆ ಬನ್ನಿ, ಇವತ್ತಿನ 5ನೇ ಪಾಸುರದಲ್ಲಿ ಗೋದಾದೇವಿಯು ಏನನ್ನು ತಿಳಿಸ್ತಾರೆಂದು ನಾವು ತಿಳಿದುಕೊಳ್ಳುವ. 5ನೇ ಪಾಸುರ ಹೀಗಿದೆ. மாயனை மண்வட மதுரை மைந்தனை தூய பெருநீர் யமுனை துறைவனை ஆயர் குலத்தினில் தோன்றும் அணிவிளக்கை தாயை குடல் விளக்கும் செய்த தாமோதரனை தூயோமாய் வந்து நாம் தூமலர் துவித்தொழுடு வாய்நல் பாடி மனத்தினால் சிந்திக்கு போய பிள்ளையும் புகுதருவான் நின்றமும் தீயிನಿಲ್ ತೂಷಾಗಂ ಸೆಪ್ಪೇಲೋರ್ ಎಂಬಾವಾಯ್. ಈ ನಿರ್ದಿಷ್ಟ ಪದ್ಯ ಅಥವಾ ಪಾಸುರವು ಹರಿನಾಮದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿಸುತ್ತದೆ. ಇದು ವಿಷ್ಣು ಪುರಾಣದಂತಹ ಪುರಾಣಗಳಲ್ಲಿ ಯಾವಾಗಲೂ ವೈಭವೀಕರಿಸಿರುವ ನಿರ್ದಿಷ್ಟ ಲೀಲೆಯ ಬಗ್ಗೆ ಮಾತಾಡುತ್ತದೆ. ಮತ್ತು ಕಾರ್ತಿಕ ತಿಂಗಳಿನಲ್ಲಿ ನಾವು ನೋಡುವಂತೆ ದಾಮೋದರ ಲೀಲೆಯನ್ನು ಆಚರಿಸುತ್ತೇವೆ. ಅದರಲ್ಲಿ ನಾವು ಈ ನಿರ್ದಿಷ್ಟ ದಾಮೋದರ ಲೀಲೆಯ ಬಗ್ಗೆ ಪದೇ ಪದೇ ಮಾತಾಡುತ್ತೇವೆ ಅಥವಾ ಕೇಳುತ್ತೇವೆ. ಇದರ ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನು ನೋಡುವ. ಮಾಯನೆ ಅಂದ್ರೆ who does all type of magic. He is also called as master of mystics. ಯಾರು ಎಲ್ಲ ರೀತಿಯ ಜಾದುಗಳನ್ನು ಮಾಡುತ್ತಾರೆ ಅವರನ್ನು ಅತಿತೇಂದ್ರಿಯಗಳ ಮಾಸ್ಟರ್ ಎಂದು ಕರೆಯುತ್ತಾರೆ. ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ 43 ಶ್ಲೋಕದಲ್ಲಿ ಕುಂತಿ ಮಹಾರಾಣಿ ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ? ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. ಅಂದ್ರೆ ಓ ಮಾಸ್ಟರ್ ಆಫ್ ಆಲ್ ಮಿಸ್ಟಿಕ್ ಪವರ್. ಅಖಿಲ ಅಂದ್ರೆ ಯೂನಿವರ್ಸ್, ಗುರು ಅಂದ್ರೆ ಪ್ರಿಸೆಪ್ಟರ್, ಭಗವಾನ್ ಅಂದ್ರೆ ಓ ಪ್ರೊಸೆಸರ್ ಆಫ್ ಆಲ್ ಅಪಿಲನ್ಸಸ್. ಇವರಿಗೆ ಭಗವಂತನಿಗೆ ನಾನು ನಮಸ್ಕರಿಸ್ತೇನೆ ಅಂತಂದ್ರೆ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ. 2ನೇದು ವರ್ಡ್ ಮಣ್ವಡ ಮಧುರೈ. ಅಂದ್ರೆ ಇಲ್ಲಿ 2 ನಮೂನೆಯಾದ ಮಥುರವನ್ನು ಹೇಳಿದ್ದಾರೆ. ಒಂದು ನಾರ್ತ್ ಅಲ್ಲಿ, ಹಾಗೆ ಕೂಡ ಇದು ರೆಪ್ಲಿಕಾ ಸೌತ್ ಅಲ್ಲಿ ಕೂಡ. ಅಂದ್ರೆ 2 ಟೈಪ್ಸ್ ಆಫ್ ಮಧುರ. ಒನ್ ಈಸ್ ಕ್ಲೋಸ್ ಟು ವೃಂದಾವನ್, ಒನ್ ಈಸ್ ಇನ್ನು ಚೆನ್ನೈ ಮದ್ರಾಸ್ ಅಲ್ಲಿ. ಮೈಂದನೈ ದಿ ಸನ್ ಆಫ್ ಲಾರ್ಡ್ ಮಥುರಾ. ಅಂದ್ರೆ ಇದು ಕೃಷ್ಣನ ಬಗ್ಗೆ ಇದರಲ್ಲಿ ಹೇಳ್ತಾ ಇದೆ. ತೂಯ ಅಂದ್ರೆ ಸೋ ಪ್ಯೂರ್. ಯಾವುದು? ಯಮುನಾ ನದಿ. ಇದರಲ್ಲಿ ಯಮುನಾ ನದಿಯನ್ನು ಗ್ಲೋರಿಫೈ ಮಾಡ್ತಾರೆ. ಅಂದ್ರೆ ಈ ಗೋಪಿಯರೆಲ್ಲ ಸೇರ್ಕೊಂಡು ಬೆಳಗಿನ ಮಂಗಳಾರತಿ ಮೊದಲು ಯಮುನಾ ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತಾರಂತೆ. ಇದನ್ನು ಸೋ ಪ್ಯೂರ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಪೆರುನೀರ್ ಅಂದ್ರೆ ಫ್ಲೋವಿಂಗ್ ಫುಲ್ಲಿ, ಅಂದ್ರೆ ತುಂಬಿ ತುಳುಕುವುದು ಅಂತ ನಾವು ಹೇಳ್ತೇವಲ್ಲ, ಅದಕ್ಕೆ ಪೆರುನೀರ್ ಅಂತ ಹೇಳ್ತಾರೆ. ಯಮುನೈ ತುರೈವನೈ, ಹೂ ಲೀವ್ಸ್ ಇನ್ ಬ್ಯಾಂಕ್ ರಿವರ್ ಆಫ್ ಯಮುನಾ. ಯಾರು? ಕೃಷ್ಣ. ಆಯರ್ ಅಂದ್ರೆ ಕೌಹರ್ಡ್ ಗೋಪ. ಕುಲತ್ತಿನಿಲ್ ಅಂದ್ರೆ ಕಮ್ಯುನಿಟಿ ಅಥವಾ ಸಮುದಾಯ ಅಂತ ನಾವೇನ್ ಹೇಳ್ತೇವೆ. ತೋಂಡ್ರಮ್ ಅಂದ್ರೆ ಕಾಣಿಸಿದ, ಅಂದ್ರೆ ಅಪಿಯರ್. ಅಣಿವಿಳಕಾಯ್ ಪ್ರಕಾಶಮಾನವಾದ ಪರಿಪೂರ್ಣ ಪ್ರಕಾಶಮಾನ ದೀಪ, ಅಂದ್ರೆ ಪರ್ಫೆಕ್ಟ್ ಬ್ರೈಟನಿಂಗ್ ಲ್ಯಾಂಪ್. ಯಾಕೆ?
ದೇವಕಿ ಸೋ ಫಾರ್ಚುನೇಟ್ ಟು ಬಿ ದಿ ಮದರ್ ಆಫ್ ಲಾರ್ಡ್. ತಾಯೇ ಕೂಡ ಬೆಳಕಂ ಅಂದ್ರೆ ಇದರಲ್ಲಿ ಫೇಮ್ ಅಂತ ತೋರಿಸ್ತದೆ. ದೇವಕಿ ಹಾಗೆ ವಸುದೇವರು ಕೂಡ ತುಂಬಾ ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಮೂರು ಇದರಲ್ಲಿ ಅವರು ಭಗವಂತನನ್ನು ಮಗನಾಗಿ ಪಡೆದ್ರು. ಅಂದ್ರೆ ಫಸ್ಟ್ ಇದರಲ್ಲಿ ಪೃಶ್ನಿ ಹಾಗೂ ಸುತಾಪನಿಗೆ ಗರ್ಭನಾಗಿ ಹುಟ್ಟಿದ್ರು. ಮತ್ತೆ ಎರಡನೇ ಇದರಲ್ಲಿ ಅದಿತಿ ಹಾಗೂ ಕಶ್ಯಪ ಮುನಿಯವರಿಗೆ ವಾಮನ ರೂಪವಾಗಿ ಜನಿಸಿದ್ರು. ಹಾಗೆ ಮೂರನೇ ಇದರಲ್ಲಿ ಆ, ದೇವಕಿ ಹಾಗೂ ನಂದಗೋಪುರ ಅವರಿಗೆ ಮಗನಾಗಿ ಅವರು ಜನಿಸಿದ್ರು. ತೂಯ ಮಾಂ ಒಂದು ನಾಮ್, ವಿ ಪ್ಯೂರಿಫೈ ಅವರ್ ಸೆಲ್ಸ್ ಅಂದ್ರೆ ನಾವು ನಮ್ಮನ್ನು ಶುದ್ಧೀಕರಿಸುತ್ತೇವೆ. ಹೇಗೆ? ಬೈ ಗ್ಲೋರಿಫೈಂಗ್ ದಿ ಲಾರ್ಡ್ಸ್ ಲೀಲಾ. ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನು ನಾವು ಸ್ಮರಿಸಿದ್ರೆ ನಮ್ಮನ್ನು ನಾವು ಪ್ಯೂರಿಫೈ ಶುದ್ಧೀಕರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ತೂ ಮಲರ್ ಅಂದ್ರೆ ಫ್ರಾಗ್ರೆನ್ಸ್ ಆಫ್ ಫ್ಲವರ್ ಅಂದ್ರೆ ಸುಗಂಧವಾದಂತಹ ಹೂ. ತೂ ಅಂದ್ರೆ ಪಸರಿಸು ಅಂದ್ರೆ ಸ್ಪ್ರೆಡ್ ಮಾಡುವಂತದ್ದು. ತುಳತ್ ಪ್ರೇ ಟು ಲಾರ್ಡ್. ವಾಯಿನಲ್ ಪಾಡಿ ಅಂದ್ರೆ ನಮ್ಮ ಬಾಯಿಂದ ನಾವು ಭಗವಂತನ ಮಹಿಮೆಯನ್ನು ಹಾಡ್ತೇವೆ ಅಂತ. ಮನತ್ತಿನಾಲ್ ಅಂದ್ರೆ ರಿಮೆಂಬರ್, ಮೆಡಿಕೇಟ್ ಆನ್ ದಿಸ್. ಸಿಂಧಿಕ್ ಆಲ್ವೇಸ್ ರಿಮೆಂಬರ್, ಯಾವಾಗ್ಲೂ ಭಗವಂತನ ಸ್ಮರಣೆಯನ್ನು ನಾವು ರಿಮೆಂಬರ್ ಮಾಡಬೇಕು. ಪೋಯ ಪೆಳೆ ಪೋಯ ಪೆಳೆಯಂ ಅಂದ್ರೆ ವಾಟ್ ಎವರ್ ವಿ ಹ್ಯಾವ್ ಡನ್ ಸಿನ್ಸ್ ಇನ್ ದಿ ಪಾಸ್ಟ್. ಅಂದ್ರೆ ನಮ್ಮ ಪೂರ್ವ ಇದರಲ್ಲಿ ಏನಾದ್ರೂ ನಾವು ಕರ್ಮಗಳನ್ನು ಮಾಡಿದ್ರೆ, ಯಾವ್ದಾದ್ರು ಸಿನ್ ಮಾಡಿದ್ರೆ ಅದು. ಮತ್ತೆ ಪೋಹದರುವಾನ್ ಅಂದ್ರೆ ಫ್ಯೂಚರ್. ನಾವು ಹೇಳ್ತಲ್ಲ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಅಂತ. ಇದು ಅಂದ್ರೆ ಫ್ಯೂಚರ್ ಅಲ್ಲಿ ಏನಾದ್ರು ಮಾಡುವ ಸಿನ್ ಇದ್ರೆ, ಮತ್ತೆ ನಿಂದ ಅಂದ್ರೆ ಪ್ರೆಸೆಂಟ್ ಈ ಅಂದ್ರೆ ಈಗ ವರ್ತಮಾನದಲ್ಲಿ ಏನಾದ್ರೂ ಸಿನ್ ಮಾಡಿದ್ರೆ ಅದೆಲ್ಲ ಏನಾಗ್ತದೆ ಅಂದ್ರೆ ಹರಿನಾಮವನ್ನು, ಭಗವಂತನ ಸ್ಮರಣೆಯನ್ನು ಮಾಡಿದ್ರೆ, ಕೇವಲ ಭಗವಂತನ ನಾಮ ಸ್ಮರಣೆಯಿಂದ ಇದೆಲ್ಲ ಪಾಸ್ಟ್, ಪ್ರೆಸೆಂಟ್ ಹಾಗೂ ಫ್ಯೂಚರ್ ಕರ್ಮಗಳು ಏನೆಲ್ಲ ಏನಾಗ್ತದೆ ಅಂದ್ರೆ ದೊಡ್ಡ ಹತ್ತಿಯ ಮೂಟೆಗೆ ನಾವು ಬೆಂಕಿ ಹಾಕಿದ್ರೆ ಒಂದು ಕ್ಷಣದಲ್ಲಿ ಹೇಗೆ ಅದು ಸುಟ್ಟು ಬೂದಿ ಆಗ್ತೆಯೋ ಅದೇ ರೀತಿ ನಮ್ಮ ಪಾಪಗಳು ಕೂಡ, ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ನ ಈ ಮೂರು ಪಾಪಗಳು ಕೂಡ ಬೆಂಕಿಯಲ್ಲಿ ನಷ್ಟ ಆದ ಹಾಗೆ ನಷ್ಟವಾಗ್ತದೆ ಅಂತ ಹೇಳ್ತಾರೆ. ಇದರ ಅನುವಾದ ಏನಂದ್ರೆ, ಉತ್ತರ ಮಥುರಾ ನಗರವು ಅಂದ್ರೆ ಸೌತ್ ಮಧುರೈ, ಸೌತ್ ಮಧುರೈ ಮತ್ತೆ ನಮ್ಮ ಮಥುರಾ ಎರಡಕ್ಕೂ ಏನು ಡಿಫರೆನ್ಸ್ ಇಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಉತ್ತರ ಮಥುರಾ ನಗವು ಆಶ್ಚರ್ಯ ಗುಣ ಮಹಿಮೆಗಳನ್ನುಳ್ಳ ಪರಿಶುದ್ಧವಾದ ದಿವ್ಯ ಜಲವಾದ ಯಮುನಾ ನದಿಯ ತೀರವಾಸಿ ಎನ್ನುವಷ್ಟು ಅವನಿಗೂ ನದಿಗೂ ತುಂಬಾ ಸಂಬಂಧ ಅಂತ ಹೇಳ್ತಾರೆ. ನಾವು ಕೆಲವೊಮ್ಮೆ ಯೋಚನೆ ಮಾಡ್ತೇವೆ, ಇಷ್ಟೆಲ್ಲ ಯಮುನಾಗೆ ಗ್ಲೋರಿಫೈ ಮಾಡ್ತಾರೆ, ಹಾಗಾದ್ರೆ ಗಂಗೆ ಏನು ಅಂತ. ಹಾಗೆ ಗಂಗೆ ಹಾಗೂ ಯಮುನಕ್ಕೆ ಏನೂ ಒಂದು ಡಿಫರೆನ್ಸ್ ಇಲ್ಲ ಅಂತ ಇದರಲ್ಲಿ ತಿಳಿಸ್ತಾರೆ. ಯಾಕೆಂದ್ರೆ ನಾವು ಮೂರನೇ ಪಾಸುರದಲ್ಲಿ ನೋಡಿದೆ, ವಾಮನ್ ದೇವರ ತ್ರಿವಿಕ್ರಮ ಲೀಲೆಗಳನ್ನು ನೋಡುವಾಗ ನಾವು ಎಣಿಸ್ತೇವೆ, ಬಲಿ ಮಹಾರಾಜಿಗೆ ವಾಮನ್ ದೇವರು 3 ಪದಗಳಷ್ಟು ಭೂಮಿಯನ್ನು ಕೇಳ್ತಾರೆ. ಆಗ 1ನೇ ಪದವನ್ನು ಅವರು ಭೂಮಿಯಲ್ಲಿ ಕೆಳಗೆ ಅಳಿತಾರೆ. ಹಾಗೆ 2ನೇ ಪಾದವನ್ನು ಆಕಾಶಕ್ಕೆ ಅವರು ಇಡುವಾಗ ಆ ಆಕಾಶವನ್ನು ತನ್ನ ಕಾಲಿನ ಬೆರಳಿಂದ ಅವರು ಛೇದಿಸುವಾಗ ಗಂಗಾ ಮಾತೆಯು ಅವರ ಕಾಲನ್ನು, ಪಾದಸ್ಪರ್ಶವನ್ನು ಮಾಡಿ ಕಾಲನ್ನು ತೊಳಿತಾರಂತೆ. ಹಾಗೆ ಅದರಿಂದಾಗಿ ಗಂಗಾ ನದಿಯು ಅಷ್ಟು ಪವಿತ್ರವಾಗಿದೆ. ಹಾಗೆ ಕೃಷ್ಣನ ಲೀಲೆಗಳು, ಕೃಷ್ಣನ ಪಾಸ್ಟೈಮ್ಗಳೆಲ್ಲ ಯಮುನಾ ನದಿಯ ತೀರದಲ್ಲಿ ಆದ್ರಿಂದ ಯಮುನೆಯೂ ಅಷ್ಟೇ ಪರಿಪೂರ್ಣಳು. ಹಾಗೆ ನಮ್ಮ ಕಲಿಯುಗದ ಅವತಾರವಾದಂತಹ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗ ಅವರದ್ದು ಪಾಸ್ಟೈಮ್ ಎಲ್ಲ ಗಂಗಾ ನದಿಯ ತೀರದಲ್ಲಿ ಆದ್ರಿಂದ ಎರಡೂ ಕೂಡ, ಯಮುನಾ ಹಾಗೂ ಗಂಗಾ, ಈ ಎರಡೂ ನದಿಗಳು ಕೂಡ ತುಂಬಾ ಪ್ಯೂರಿಫೈಡ್ ಅಂತ ಹೇಳ್ತಾರೆ. ರತ್ನ ದೀಪವಾಗಿರುವ ತಾಯಿ ಯಶೋಧಾದೇವಿಯ ಗರ್ಭಾಶಯವನ್ನು ಬೆಳಗಿದವನು. ಅಂದ್ರೆ ಇದರಲ್ಲಿ ನಾವು ನೋಡ್ಬೋದು, ಯಶೋಧಾದೇವಿ ಹಾಗೂ ನಂದ ಗೋಪುರ ಅವರೆಲ್ಲ ನಿತ್ಯ ಸಿದ್ಧಿಗಳು, ನಾವೆಲ್ಲ ಏನು ಸಾಧನ ಸಿದ್ಧಿಗಳು. ಭಗವಂತನ ಯಾವುದೇ ಲೀಲೆಗಳಾಗ್ಲಿ, ಯಾವುದೇ ಇದಾಗ್ಲಿ, ಆಗ ಇವರೆಲ್ಲರೂ ಕೂಡ ಆ ಲೀಲೆಗಳಲ್ಲಿ ಪಾರ್ಟ್ ಮಾಡ್ತಾರೆ. ನಂದಗೋಪ ಹಾಗೂ ಯಶೋದೆ ಅವರು ಹಿಂದಿನ ಜನ್ಮದಲ್ಲಿ ದ್ರೋಣ ಅವರು ಇದ್ದಂತ, ದ್ರೋಣ ಹಾಗೂ ಹೆಸರು ಮರ್ತೋಯ್ತು, ಅವರು ಆ ಲೀಲೆಗಳಲ್ಲಿ ಇರ್ತಾರೆ. ಈ ಭಗವಂತನ ಲೀಲೆಗಳಾಗುವಾಗ ಇವರು ಧರೆಗೆ ಬಂದು ಕೃಷ್ಣನ ಲೀಲೆಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಆದ್ರಿಂದ ಕೃಷ್ಣನ ಯಶೋಧಾದೇವಿಯ ಗರ್ಭಾಶಯವನ್ನು ಕೂಡ ಭಗವಂತ ಬೆಳಗಿದವರು, ಯಾಕೆಂದ್ರೆ ಅವರೆಲ್ಲ ನಿತ್ಯ ಸಿದ್ಧಿಗಳು.
ಇಂತಹ ದಾಮೋದರನಾದ ಕೃಷ್ಣನನ್ನು ನಾವು ಪರಿಶುದ್ಧರಾಗಿ ಬಂದು ಅಂದ್ರೆ ಪರಿಶುದ್ಧ ಯಮುನೆಯಲ್ಲಿ ಮಿಂದು ಅರ್ಚನೆ ಮಾಡಿ ನಮಸ್ಕರಿಸೋಣ. ಅವನ ನಾಮ ಸಂಕೀರ್ತನೆ ಮಾಡಿ ಮನಸ್ಸಿನಲ್ಲಿ ಚಿಂತಿಸಿ ಧ್ಯಾನ ಮಾಡೋಣ. ಹಾಗೆ ಮಾಡುವುದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು, ಕರ್ಮಗಳು, ವರ್ತಮಾನದ ಹಾಗೂ ಮುಂದೆ ಮಾಡಬಹುದಾದ ಪಾಪಗಳು ಎಲ್ಲ ಬೆಂಕಿಯಲ್ಲಿ ಹಾಕಿದ ಹತ್ತಿ ಮೂಟೆಗಳಂತೆ ಭಸ್ಮವಾಗಿ ನಾಶವಾಗುವವು. ಈ ಪಾಸುರದ ಮೊದಲನೇ 4ನೇ ಸಾಲುಗಳು ಶ್ರೀಕೃಷ್ಣನ ವರ್ಣನೆಯನ್ನು ತಿಳಿಸುತ್ತದೆ. ನಂತರದ 4 ಸಾಲುಗಳಲ್ಲಿ ಹಿಂದೆ ಮಾಡಿದ ಹಾಗೂ ಮುಂದೆ ಮಾಡುವ ಪಾಪಕರ್ಮಗಳು ಕೇವಲ ಶ್ರೀಕೃಷ್ಣನ ಪೂಜೆ, ಧ್ಯಾನ, ನಾಮ ಸಂಕೀರ್ತನೆ ಇತ್ಯಾದಿಗಳಿಂದ ನಾಶವಾಗುತ್ತದೆ ಎಂದು ಗೋದಾದೇವಿಯರು ತಿಳಿಸ್ತಾರೆ. ಹತ್ತಿಯ ಮೂಟೆಯಂತೆ ಅದು ಎಷ್ಟೇ ಭಾರವಾದರೂ ಕೂಡ ನಾರಾಯಣನ ನಾಮಸ್ಮರಣೆಯು ಅದಕ್ಕೆ ಬೆಂಕಿಯಂತೆ. ಪ್ರತಿ ಮಾನವನು ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳನ್ನು ಅನುಭವಿಸಲೇಬೇಕು. ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲವಾದರೂ ನಮ್ಮ ಎಲ್ಲ ಭಾರವನ್ನು ಭಗವಂತನ ನಾಮ ಕೀರ್ತನೆಯಿಂದ, ಭಗವದ್ಭಕ್ತರ ಸಂಘದಿಂದ ಖಂಡಿತ ಇದನ್ನು ಪರಿಹರಿಸಿಕೊಳ್ಳಬಹುದು. ಇಲ್ಲಿ ಹರಿನಾಮದ ವಿಶೇಷತೆಯನ್ನು ವಿವರವಾಗಿ ತಿಳಿಸಿದ್ದಾರೆ. ಕನ್ನಡದ ದಾಸಶ್ರೇಷ್ಠರಾದ ಪುರಂದರದಾಸರು ಕೂಡ ತಮ್ಮ ಭಜನೆಯಲ್ಲಿ ಈ ರೀತಿಯಲ್ಲಿ ಹೇಳಿದ್ದಾರೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮತಿಗೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಹೇಳುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಗೆಗೆ ಬರಲಿ. ನಾರಾಯಣ. ಹಾಗೆ ಇನ್ನೊಂದು ಭಜನೆಯಲ್ಲಿ ಅವ್ರು ಹೇಳ್ತಾರೆ, ನಮ್ಮ ನಾಲಿಗೆಯನ್ನು ನಮಗೆ ಕೊಟ್ಟಂತ ದೇವರು ಕೊಟ್ಟಂತ ನಾಲಿಗೆಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅದರಲ್ಲಿ ಪುರಂದರದಾಸ ಹೇಳ್ತಾರೆ. ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ. ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ. ನಮ್ಮ ಪಂಚೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳಲ್ಲಿ ನಾಲಿಗೆ 2 ರೀತಿಯ ಕೆಲಸ ಮಾಡ್ತದೆ. ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಏಕೆಂದ್ರೆ ಪಂಚೇಂದ್ರಿಯಗಳಲ್ಲಿ ನಾಲಿಗೆ ಒಂದಂದ್ರೆ ಯಾವ್ದು ನಾವು ಆಹಾರವನ್ನು ಸೇವಿಸ್ತೇವೆ ಅದರದ್ದು ರುಚಿಯನ್ನು ನೋಡುವಂಥದ್ದು. ಇನ್ನೊಂದು ಮಾತು. ಮಾತು ಹೇಗಿರ್ಬೇಕಂತಂದ್ರೆ ನಾಮ ಸಂಕೀರ್ತನೆ ಅಂದ್ರೆ ಅದು ಪ್ರಜಲ್ಪಕ್ಕೆ ಯೂಸ್ ಮಾಡಬಾರ್ದು. ಅದನ್ನು ನಾವು ನಾಮ ಸಂಕೀರ್ತನೆ ಹಾಗೂ ಪ್ರಸಾದವನ್ನು ಸ್ವೀಕರಿಸಲು ನಾವು ಉಪಯೋಗ ಮಾಡಬೇಕು ಅಂತ ಇದರಲ್ಲಿ ಭಗವಂತ ಹೇಳ್ತಾ ಇರ್ತಾರೆ. ಇವತ್ತಿನ ಪಾಸುರಕ್ಕೆ ಶ್ರೀಮದ್ ಭಾಗವತದ 2 ಶ್ಲೋಕಗಳನ್ನು ಕನೆಕ್ಟ್ ಮಾಡಿದ್ದಾರೆ. ಒಂದು 10ನೇ ಸ್ಕಂದದ 9ನೇ ಅಧ್ಯಾಯದ 19ನೇ ಶ್ಲೋಕ. ಇದರಲ್ಲಿ ಹೇಳಿದ್ದಾರೆ, ಏವಂ ಸಂದರ್ಶಿತ ಹೆಂಗ ಹರಿಣಾ ಭರ್ತ್ಯವಶ್ಯತ ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೇ. ಅಂದ್ರೆ ಇದರಲ್ಲಿ ಹೇಳ್ತಾರೆ, ಹೇ ಪರೀಕ್ಷಿತ್ ಮಹಾರಾಜನೇ, ಮಹೋನ್ನತ ದೇವತೆಗಳಾದ ಶಿವ, ಬ್ರಹ್ಮ, ಇಂದ್ರನನ್ನೊಳಗೊಂಡ ಈ ಇಡೀ ಬ್ರಹ್ಮಾಂಡವು ದೇವೋತ್ತಮ ಪರಮಪುರುಷನ ನಿಯಂತ್ರಣದಲ್ಲಿದೆ. ಆದರೂ ಈ ಪರಮಪ್ರಭುವಿನಲ್ಲಿ ಒಂದು ದಿವ್ಯ ಗುಣವಿದೆ. ಆತನು ತನ್ನ ಭಕ್ತರಿಗೆ ಅಧೀನನಾಗಿದ್ದಾನೆ. ಈ ಗುಣವು ಅವನ ಈ ಲೀಲೆಯಲ್ಲಿ ಪ್ರದರ್ಶಿತವಾಯಿತು. ಇದರಲ್ಲಿ ನಾವು ಏನು ಎಣಿಸ್ಬೋದು? ಅಹಂ ಭಕ್ತ ಪರಾಧೀನ ಅಂದ್ರೆ ನಾವು ನೋಡ್ಬೋದು ಪ್ರಹ್ಲಾದ ಮಹಾರಾಜರ ಕಥೆಯಲ್ಲಿ, ಧ್ರುವರ ಮಹಾರಾಜರ ಕಥೆಯಲ್ಲಿ, ಹಾಗೆ ಗಜೇಂದ್ರ ಮೋಕ್ಷದಲ್ಲಿ ಭಗವಂತನು ಯಾವ ರೀತಿ ಭಕ್ತರಿಗೆ ಒಂದು ಅಧೀನನಾಗಿ ಬಂದು ಭಕ್ತರನ್ನು ಸಲಹುತ್ತಾನೆ ಅಂತ ನಾವು ನೋಡ್ಬೋದು. ಹಾಗೆ ಇನ್ನೊಂದು ಶ್ಲೋಕ 10ನೇ ಸ್ಕಂದದ 9ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇದರಲ್ಲಿ ಯಶೋಧ ದೇವಿಯನ್ನು ಒಳ್ಳೆ ಗ್ಲೋರಿಫೈ ಮಾಡಿದ್ದಾರೆ. ನೇಮಂ ವಿರಿಂಚೋ ನ ಭವೋ ನ ಶ್ರೀರಪ್ಯಂಗ ಸಂಶಯ ಪ್ರಸಾದಂ ಲೇಬಿರೆ ಗೋಪಿಯತ್ತದ್ ಪ್ರಾಪ ವಿಮುಕ್ತಿದಾತ್. ಅಂದ್ರೆ ಬ್ರಹ್ಮನಾಗ್ಲಿ, ಶಿವನಾಗ್ಲಿ, ಅಥವಾ ಪರಮ ಪ್ರಭುವಿನ ಅರ್ಧಾಂಗಿಯಾದ ಲಕ್ಷ್ಮಿಯಾಗಲಿ ಈ ಭೌತಿಕ ಜಗತ್ತಿನಿಂದ ವಿಮುಕ್ತಿ ನೀಡುವ
ದೇವೋತ್ತಮ ಪರಮ ಪುರುಷನಿಂದ ತಾಯಿ ಯಶೋದೆಯಿಂದ ಪಡೆದ ಅನುಗ್ರಹವನ್ನು ಪಡೆಯಲಾರರು ಅಂತ ಹೇಳ್ತಾರೆ. ಇದು ಯಶೋದೆ ಮತ್ತು ಇತರ ಭಗವದ್ಭಕ್ತರ ನಡುವಿನ ತೌಲನಿಕ ಅಧ್ಯಯನ. ಚೈತನ್ಯ ಚರಿತ್ರಾಮೃತದಲ್ಲಿ ಆದಿಲೀಲದ 5.142 ಅಲ್ಲಿ ಹೇಳಿರುವಂತೆ ಏಕಲೇ ಈಶ್ವರ ಕೃಷ್ಣ ಅರಸಬಿ ಭರ್ತ್ಯ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣನೊಬ್ಬನೇ ಪರಮ ಪ್ರಭು, ಉಳಿದವರೆಲ್ಲರೂ ಅವನ ಸೇವಕರು. ಕೃಷ್ಣನಲ್ಲಿ ಅವನ ಭರ್ತ್ಯ ಅಥವಾ ಸೇವಕರಿಗೆ ಅಧೀನನಾಗುವ ಭರ್ತ್ಯ ವರ್ಷತ ಎಂಬ ದಿವ್ಯ ಗುಣವಿದೆ. ಪ್ರತಿಯೊಬ್ಬನೂ ಕೂಡ ಭರ್ತ್ಯನಾಗಿದ್ದರೂ ಮತ್ತು ಕೃಷ್ಣನು ತನ್ನ ಭರ್ತ್ಯನಿಗೆ ಅಧೀನನಾಗುವ ಗುಣ ಹೊಂದಿದ್ದರೂ ಸಹ ಯಶೋದೆಯ ಸ್ಥಾನವು ಅತ್ಯಂತ ಶ್ರೇಷ್ಠವಾಗಿದೆ. ಬ್ರಹ್ಮನು ಕೃಷ್ಣನ ಭರ್ತ್ಯ ಮತ್ತು ಈ ವಿಶ್ವದ ಮೂಲ ಸೃಷ್ಟಿಕರ್ತನಾದ ಆದಿಕವಿ ಅಂದ್ರೆ ಹೇಳ್ತೇವಲ್ಲ, ತೇನೇ ಬ್ರಹ್ಮ ಹೃದಯ ಆದಿಕವಿಯೇ. ಆದರೂ ಸಹ ಅವನು ಯಶೋದೆಯು ಪಡೆದ ಅನುಗ್ರಹವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಹಾಗೆಯೇ ಶಿವನ ವಿಷಯಕ್ಕೆ ಬಂದ್ರೆ ಅವನು ವೈಷ್ಣವಾಗ್ರೇಸರ ಅಂದ್ರೆ ವೈಷ್ಣವಾನಾಂ ಯಥಾಶಂಭೋ. ಬ್ರಹ್ಮ ಮತ್ತು ಶಿವನ ಮಾತಿರಲಿ ಭಾಗ್ಯ ದೇವತೆಯಾದ ಲಕ್ಷ್ಮಿಯು ಭಗವಂತನೊಂದಿಗೆ ಇರುವುದರಿಂದ ಅವನ ಶಾಶ್ವತ ಸೇವಾ ಸಂಗಾತಿ. ಆದರೆ ಅವಳು ಸಹ ಅಂತಹ ಅನುಗ್ರಹವನ್ನು ಪಡೆಯಲಾಗಲಿಲ್ಲ. ಆದ್ರಿಂದ ಪರೀಕ್ಷಿತ ಮಹಾರಾಜರು ಆಶ್ರಯದಿಂದ ಹೀಗೆ ಯೋಚಿಸ್ತಾರೆ: ಕೃಷ್ಣನ ಪ್ರೀತಿಯ ತಂದೆ ತಾಯಿಯಾಗಿರುವ ಶ್ರೇಷ್ಠ ಅವಕಾಶ ಗಳಿಸಲು ಯಶೋದೆ ಮತ್ತು ನಂದ ಮಹಾರಾಜರು ತಮ್ಮ ಪೂರ್ವಜನ್ಮದಲ್ಲಿ ಯಾವ ಸುಕೃತವನ್ನು ಮಾಡಿರ್ಬೋದು ಅಂತ ಅವರು ಇದರಲ್ಲಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ನಾವು ನೋಡ್ಬೋದು, ನಾ 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 ಅಂತ 3 ನಿಷೇಧಕ ಉಚ್ಚಾರಗಳಿವೆ. ಯಾವುದನ್ನಾದ್ರೂ ನಾವು 3 ಬಾರಿ ಉಚ್ಚರಿಸಿದಾಗ ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಈ ಸಂಗತಿಯನ್ನು ಒತ್ತಿ ಹೇಳಲಾಗಿದೆ ಎಂದು ಅರ್ಥ. ಈ ಶ್ಲೋಕದಲ್ಲಿ ನಾಲೆ ಬಿರೆ ನಾಲೆ ಬಿರೆ ನಾಲೆ ಬಿರೆ ಎಂದು ಕಾಣುತ್ತೇವೆ. ಆದರೂ ಸಹ ಯಶೋದೆಯು ಅತ್ಯುನ್ನತ ಶ್ರೇಷ್ಠ ಸ್ಥಾನದಲ್ಲಿದ್ದಾಳೆ. ಹೀಗಾಗಿ ಕೃಷ್ಣನು ಅವಳಿಗೆ ಸಂಪೂರ್ಣ ಅಧೀನನಾಗಿದ್ದಾನೆ ಅಂತ ಇದರಲ್ಲಿ ಹೇಳ್ತಾರೆ. ಈವನ್ನು ನಾವು ಯಾವುದೇ ಒಂದು ಸರ್ಟಿಫಿಕೇಟ್ ಆಗಲಿ ಮಾಡಲಿ, ಏನೇ ಇದು ಮಾಡಲಿ, ಅದಕ್ಕೆ ಸ್ಟ್ಯಾಂಪ್ ಹಾಕಿದಾಗ ಮಾತ್ರ ಅದಕ್ಕೊಂದು ಬೆಲೆ. ಹಾಗೆ ಇದರಲ್ಲಿ ನಾಲೆ ಬಿರೆ ಅಂದ್ರೆ 3 ಸಲ ಹೇಳಿದ್ದಾರೆ. ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೇವ ಕೇವಲಂ ಅಂತಂದ್ರೆ 3 ಸಲ ಒತ್ತಿ ಹೇಳಿದ್ದಾರೆ. ಅಂದ್ರೆ ಇದೇ ನಮ್ಗೆ ನಮ್ಮ ಈ ಕಲಿಯುಗದ ಜೀವನಕ್ಕೆ ಉಪಾಯ ಸಾಧನ ಅಂತ ಹೇಳ್ತಾರೆ. ಕೊನೆಯದಾಗಿ ನಮಗೆ ಈ ಪಾಸುರದಿಂದ ತಿಳಿಯುವುದೇನೆಂದ್ರೆ, ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಕೇವಲ ಹರಿನಾಮ ಕೀರ್ತನೆಯೊಂದೇ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ಸಾಧ್ಯವಾಗುವುದು ಅಂತ ಹೇಳ್ತಾರೆ. ನಾವು ಶ್ರೀಮದ್ ಭಾಗವತದ 12ನೇ ಸ್ಕಂದದ 13ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸಹ ನೋಡ್ತೇವೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ ಅಂತ ಹೇಳ್ತಾರೆ. ಹಾಗೆ ಈ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ನಾಮ ಸಂಕೀರ್ತನೆಯೊಂದೇ ನಮ್ಮ ಜೀವನಕ್ಕೆ ಪರಮಾತ್ಮನನ್ನು ಸೇರಲು ಸುಲಭ ಉಪಾಯ ಅಂತ ಹೇಳ್ತಾರೆ. ಚೈತನ್ಯ ಚರಿತಾಮೃತ ಅಂತ್ಯಲೀಲೆಯಲ್ಲಿ 20.18 ಅಲ್ಲಿ ಹೇಳ್ತಾರೆ, ಅದಕ್ಕೆ ಈ ನಾಮ ಸಂಕೀರ್ತನೆ ಮಾಡಲು ಯಾವುದೇ ಒಂದು ಇದಿಲ್ಲ, ಅಂದ್ರೆ ಪ್ರಾಬ್ಲಮ್ ಇಲ್ಲ, ಯಾವುದೇ ಒಂದು ಕಷ್ಟಗಳಿಲ್ಲ. ಎಷ್ಟು ಸುಲಭದ ಉಪಾಯ ಅಂದ್ರೆ ಹೇಳ್ತಾರೆ, ಕಾಯಿತೆ ಸುಯಿತೆ ಯಥಾ ತಥಾ ನಾಮದಾಯ ಕಾಲ ದೇಶ ನಿಯಮ ನಹಿ ಸರ್ವ ಸಿದ್ಧಿ ಹೋಯ. ಅಂದ್ರೆ ರಿಗಾರ್ಡ್ಲೆಸ್ ಆಫ್ ಟೈಮ್ ಆರ್ ಪ್ಲೇಸ್, ಒನ್ ಹೂ ಚಾಂಟ್ಸ್ ದಿ ಹೋಲಿ ನೇಮ್ ಈವನ್ ವೈಲ್ ಈಟಿಂಗ್ ಆರ್ ಸ್ಲೀಪಿಂಗ್ ಅಟೈನ್ಸ್ ಆಲ್ ಪರ್ಫೆಕ್ಷನ್. ಅಂದ್ರೆ ಇದಕ್ಕೆ ಯಾವುದೇ ನಿಯಮಗಳಿಲ್ಲ. ಯಾವುದೇ ರೀತಿ ನೀವು ಕೂತ್ಕೊಂಡಿರುವಾಗಲೂ ಮಲಗಿರುವಾಗಲೂ ಯಾವುದೇ ಕೆಲಸ ಮಾಡ್ತಿರುವಾಗಲೂ ಕೂಡ ನಾವು ಹರಿನಾಮವನ್ನು ಜಪಿಸ್ತಾ ಇರ್ಬೋದು ಅಂತ ಇದರಲ್ಲಿ ಹೇಳ್ತಾರೆ. ಹಾಗೆಯೇ 1.8.36 ಅಲ್ಲಿ ಕುಂತಿಮಾರಾಣಿ ಇದರಲ್ಲಿ ಪ್ರೇಯರ್ಸ್ ಅಲ್ಲಿ ಸಾವಳಿಯಾಗ ಏನ್ ಹೇಳ್ತಾರೆ ಅಂದ್ರೆ, ಶೃಣ್ವಂತಿ ಗಾಯಂತಿ ಗೃಣ್ಯಂತ ಭೀಕ್ಷಣಃ ಸ್ಮರಂತಿ ನಂದಂತಿ ತವೇ ಹಿತಂ ಜನಃ ತಯೇವ ಪಶ್ಯಂತಿ ಅಚಿರೇಣ ತಾವಕಂ ಭವ ಪ್ರವಾಹೋ ಪರಾಮಂ ಪದಾಂಬುಜಂ ಅಂತ ಹೇಳ್ತಾರೆ. ಶೃಣ್ವಂತಿ ಗಾಯಂತಿ, ಭಗವಂತನ ನಾಮ ಲೀಲೆ ರೂಪ ಲೀಲೆ ಗುಣಗಳನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ತಾ ಇರಬೇಕು ಅಂತ ಹೇಳ್ತಾರೆ. ಇಲ್ದಿದ್ರೆ ಏನಾಗ್ತದೆ, ಶಂಕರಾಚಾರ್ಯರು ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇದ ಸಂಸಾರೇ ಬಲು ದುಸ್ಸಾರೆ ಕೃಪಯಾ ಪಾಹಿ ಪಾಹಿ ಮುರಾರೇ ಭಜ ಗೋವಿಂದಂ.
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮಗು ತಾಯಿಯ ಹೊಟ್ಟೆಲಿರುವಾಗ ಅದರ ಅವಸ್ಥೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ನಾವು ನೋಡಿರ್ಬೋದು. ಕೈ ಕಾಲುಗಳನ್ನೆಲ್ಲ ಒಂದು ಹೊಂದಿಕೊಂಡು ಈ ರೀತಿ ಅವಸ್ಥೆ ಒಂದು ಇದರಲ್ಲಿ ಇರ್ತದೆ. ಅಲ್ಲಿ ಅದಕ್ಕೆ ತನ್ನ ಹಿಂದಿನ ಜನ್ಮದ ಎಲ್ಲ ಒಂದು ಏನೆಲ್ಲ ಮಾಡಿದೆ ಅದೆಲ್ಲ ನೆನಪಾಗ್ತದಂತೆ. ಭಗವಂತನು ಕೂಡ ಅವರಿಗೆ ಆ ಹೊಟ್ಟೆಯಲ್ಲಿ ಮಗುವಿಗೆ ಕಾಣಿಸ್ತದಂತೆ. ಆಗ ಭಗವಂತನ ಎದುರು ಮಗು ಎರಡು ಫೋಲ್ಡೆಡ್ ಹ್ಯಾಂಡ್ ಅಲ್ಲಿ ಬೇಡ್ತದಂತೆ, ಹೇ ಕೃಷ್ಣ, ಇದೇ ನನ್ನ ಕೊನೆಯ ಜನ್ಮವಾಗಲಿ, ನಾನು ಏನು ಮಾಡಿದ ತಪ್ಪೇನ ಎಲ್ಲವನ್ನು ಕ್ಷಮಿಸು. ನಾನು ಹೊರಗೆ ಬಂದ ಕೂಡಲೇ ನಿನ್ನ ಭಕ್ತನಾಗಿ ನನ್ನ ಈ ಎಲ್ಲ ಒಂದು ಪಾಪ ಕರ್ಮಗಳನ್ನು ನಾನು ಇದೇ ಜನ್ಮದಲ್ಲಿ ಮುಕ್ತಿಗೊಳಿಸ್ತೇನೆ ಅಂತ. ಆದ್ರೆ ಆಸ್ ಸೂನ್ ಆಸ್ ಅದು ಕಮ್ ಔಟ್ ಫ್ರಮ್ ದಿ ವೂಮ್ ಆಫ್ ಮದರ್, ಅದು ಏನಾಗ್ತದೆ, ಮಾಯಾ ದೇವಿಯ ಇದಕ್ಕೆ ಸಿಕ್ಕಿ ಎಲ್ಲವನ್ನು ಮರೆತು ಬಿಡ್ತದಂತೆ. ಮತ್ತೆ ಪುನಃ ಎಂದಾಗ್ತದೆ, ಪುನರಪಿ ಜನನಂ ಪುನರಪಿ ಮರಣಂ. ಇದನ್ನೇ ನಮ್ಮ ಪೂರ್ವಾಚಾರ್ಯರಾದಂತಹ ಭಕ್ತಿವಿನೋದ್ ಠಾಕೂರ್ ಅವರು ಕೂಡ ತಮ್ಮ ಶರಣಾಗತಿ ಭಜನೆಯಲ್ಲಿ ಕೂಡ ಅವರು ಸುಂದರವಾಗಿ ಇದನ್ನು ಹೇಳಿದ್ದಾರೆ. ನಾನೊಂದು ಖಾಲಿ ಒಂದು ಎರಡು ಸ್ಟಾನ್ಸ ಹೇಳ್ತೇನೆ, ಯಾಕೆಂದ್ರೆ ಇದೇ ಶಂಕರಾಚಾರ್ಯರು ಹೇಳಿದಂತಹ ಭಜ ಗೋವಿಂದಂ ಇದೇ ಕೂಡ ಇದರಲ್ಲಿ ಕೂಡ ಕನೆಕ್ಟ್ ಆಗಿರ್ತದೆ. ಇದರಲ್ಲಿ ಸಹ ಹೇಳ್ತಾರೆ, ಬುಲಿಯಾ ತುಮಾರೆ ಸಂಸಾರೇ ಯಸಿಯಾ ಪೇಯೆ ನಾನವಿದ ಬ್ಯಾತಾ ತುಮಾರಾ ಚರಾಣೆ ಹಸಿಯಾಚಿಯಾಮಿ बोली बुदुकेरा काता. O Lord, forgetting you and coming to this material world, I have experienced a host of sins and sorrows. Now I approach your lotus feet and submit my late of home. जननी जटारे चिलमजकोना विषम बंधन पाशे ये कबार प्रभु देखा दिया मोरे वांचिले ये दीना दासे वांचिले ये दीना दासे. While I was bound up tightly in the unbearable confines of my mother's womb, O Lord, you once revealed yourself before me. After appearing briefly, you abandoned this poor servant of yours. ತಕುನ ಭವೀನು ಜನಮ ಪಾಯಿಯ ಕೋರಿಬೋ ಬಾ ಜನತಾವ ಜನಮ ಹೊಯಿಲೋ ಪಡಿ ಮಾಯ ಜಾಲೆ ನ ಹೊಯಿಲೋ ಜ್ಞಾನ ಲವ ಭುಲಿಯ ತುಮಾರೆ ಸಂಸಾರಿ ಹಸಿಯ ಪ್ರಿಯೆ ನಾನವಿದ ಬ್ಯಾತ. At that moment, I thought, after my birth, this time I will surely worship you with undivided attention. But alas, after taking birth, I fell into the entangled network of worldly illusion. Thus, I possessed not even a drop of true knowledge. ನೋಡಿ, ಶಂಕರಾಚಾರ್ಯರು ಹೇಳಿದನ್ನೇ ನಮ್ಮ ಭಕ್ತಿವಿನೋದ್ ಠಾಕೂರ್ ಅವರು ಕೂಡ ಸುಂದರವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಪರಮಾತ್ಮನನ್ನು ಸೇರಲು ನಮಗೆ ಕೇವಲ ಹರಿನಾಮ ಸಂಕೀರ್ತನೆ ಸುಲಭ ಉಪಾಯವೆಂದು ಇದರಲ್ಲಿ ನಮಗೆ ತಿಳಿಸಿದ್ದಾರೆ. ಪುರಂದರದಾಸರು ಕೂಡ ಹೇಳಿದ್ದಾರೆ, ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸುಲಭದ ಭಕುತಿಗೆ ಸುಲಭದಿಂದೆನಿಸುವ ಸುಲಭದ ಭಕುತಿಗೆ ಸುಲಭದಿಂದೆನಿಸುವ ಜಲರೂಪನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ರಂಗ. ಕಲಿಯುಗಕ್ಕೆ ಬೇಕಾದಂತಹ ಒಂದು ಸುಂದರ ಅವಕಾಶ ಅಂದ್ರೆ ಹರಿನಾಮ ಸಂಕೀರ್ತನೆ. ಇದು ಸುಲಭದ ಭಕುತಿಗೆ ಸುಲಭದಿಂದೆನಿಸುವ ಇದರಲ್ಲಿ ಹೇಳ್ತಾರೆ. ಅಂದ್ರೆ ಇದಕ್ಕೆ ಭಕ್ತಿ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ಸುಲಭದ ಭಕುತಿಗೆ ಸುಲಭದಿಂದೆನಿಸುವ ಜಲರುಹನಾಭನ ನೆನೆ ಮನವೇ. ಇದರಲ್ಲಿ ನಾವು ಪದ್ಮನಾಭ ಅಥವಾ ಅಂದ್ರೆ ಶೇಷಶಯನನಾದಂತಹ ವಿಷ್ಣುವಿನ ಬಗ್ಗೆ ಇದರಲ್ಲಿ ತಿಳಿಸ್ತಾರೆ, ಅವನನ್ನು ನೆನೆಸಬೇಕು ಅಂತ. ನಾವು ಕಲಿಸಂತರಣ ಉಪನಿಷತ್ತಲ್ಲಿ ಹೇಳಿದ ಹಾಗೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಇತಿ ಷೋಡಕಂ ನಾಮ್ನಾಂ ಕಲಿಕಲ್ಮಶನಾಶನಂ ನಾತಃ ಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಯಾಕೆಂದ್ರೆ ಸತ್ಯಯುಗದ ಹಾಗೆ ತಪಸ್ಸು ಮಾಡಲು ನಮಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸತ್ಯಯುಗದ ಆಯಸ್ಸು 1,00,000 ವರ್ಷ ಇತ್ತು. ಹಾಗೆಯೇ ತ್ರೇತಾಯುಗದ ಆಯುಷು ಅದರಲ್ಲಿ 1 0 ತೆಗೆದು 10,000 ವರ್ಷ. ಹಾಗೂ ಯಾಗಾದಿಗಳನ್ನು ಮಾಡಲು ಬೇಕಾಗಿರುವಂತಹ ಒಂದು ಪರಿಕರದ ಸಾಮಗ್ರಿಗಳು ಈ ಕಲಿಯುಗದಲ್ಲಿ ಸಿಗುವುದೂ ಇಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗೆಯೇ ದ್ವಾಪರ ಯುಗದ ಆಯಸ್ಸು ಅದರಲ್ಲಿ ಪುನಃ 1 0 ತೆಗೆದ್ರೆ 1,000 ವರ್ಷ. ಹಾಗೂ ಅರ್ಚ ವಿಗ್ರಹ ಆ ಟೈಮಲ್ಲಿ ಮಾಡ್ತಿದ್ರು. ಆದರೆ ಕಲಿಯುಗದಲ್ಲಿ ಆಯಸ್ಸು ಕೇವಲ ಎಲ್ಲ ಸೊನ್ನೆಗಳನ್ನು ತೆಗೆದು ಖಾಲಿ 100 ವರ್ಷ, ಅದು ಕೂಡ ಗ್ಯಾರಂಟಿ ಇಲ್ಲ. ಸತ್ಯಯುಗದ ತಪಸ್ಸು, ತ್ರೇತಾಯುಗದ ಯಜ್ಞ ಮಾಡಲು ಸರಿಯಾದ ದ್ರವ್ಯಗಳು, ಋಷಿಗಳು ಹಾಗೂ ಸಿಗುವುದಿಲ್ಲ. ಆದರೆ ಚೈತನ್ಯ ಮಹಾಪ್ರಭುಗಳು ನಮಗೆ ಕಲಿಯುಗಕ್ಕೆ ಸುಲಭೋಪಾಯವಾದಂತಹ ಹರೇ ಕೃಷ್ಣ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ಜಪಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂತ ಇದರಲ್ಲಿ ಈ ಪಾಸುರದಲ್ಲಿ ನಾವು ತಿಳ್ಕೊಳ್ಬಹುದು. ಇಷ್ಟನ್ನು ಹೇಳಿ ನಾನು ಇವತ್ತಿನ ಈ ಪಾಸುರವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ಇನ್ನೊಂದು ಪಾಸುರದ ಬಗ್ಗೆ ನಮ್ಮ ವರಿಷ್ಠ ಭಕ್ತರು ಇದ್ರ ಬಗ್ಗೆ ತುಂಬಾ ಹೇಳಲಿಕ್ಕಿದ್ದಾರೆ. ಸೊ ಏನಾದ್ರೂ ಇದರಲ್ಲಿ ನಿಮ್ಗೆ ಒಳ್ಳೇದು ಅಂತ ಕಂಡ್ರೆ ಅದು ನಿಮ್ಮೆಲ್ಲರ ಭಕ್ತರ ಪಾದಾರವಿಂದಕ್ಕೆ ನಾನು ಅದನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನನ್ನ ಗುರುಗಳಿಗೂ ಹಾಗೂ ಪೂರ್ವ ಆಚಾರ್ಯರು ಶ್ರೀಲ ಪ್ರಭುಪಾದರವರಿಗೆ ನಾನು ಇದನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಏನಾದ್ರೂ ನಿಮ್ಗೆ ಇದರಲ್ಲಿ ತಪ್ಪು ಕಂಡು ಬಂದ್ರೆ ಅದು ಕೇವಲ ನನ್ನ ತಪ್ಪು ಅಂತ ನಾನು ಎಣಿಸ್ತೇನೆ. ಹಾಗೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ದಾಮೋದರ ದೇಶದ ಎಲ್ಲ ವರಿಷ್ಠ ಭಕ್ತರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಪಾಸುರವನ್ನು ನಾನು ಸಮಾಪ್ತಿಗೊಳಿಸ್ತಿದ್ದೇನೆ. ಹರೇ ಕೃಷ್ಣ. ಸಾಧು ಸಾಧು ಸಾಧು, ಹರಿ ಬೋಲ್ ಪ್ರಭುಜಿ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಸೊ ನಾಮ ಸಂಕೀರ್ತನೆ ಬಗ್ಗೆ ಬಹಳ ಚೆನ್ನಾಗಿ ಎಷ್ಟೋ ಶ್ರೀಮದ್ ಭಾಗವತಂಲಿ ರೆಫರೆನ್ಸು, ಭಗವದ್ಗೀತಾ, ಚೈತನ್ಯ ಚರಿತಾಮೃತ ಮತ್ತು ದಾಸರ ಪದಗಳು ಅದ್ಭುತ, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ಈ ಒಂದು ನಿಮ್ಮ ಒಂದು ಪ್ರವಚನ ಬಹಳ ಅದ್ಭುತವಾಗಿ ಬಂತು. ತುಂಬ ಧನ್ಯವಾದಗಳು. ಸೊ ನಮಗೆ ಐ ಥಿಂಕ್ 2-3 ನಿಮಿಷ ಟೈಮ್ ಇದೆ. ಯಾರಿಗಾರು ಏನಾದರೂ ಆ್ಯಡ್ ಮಾಡೋದಾಗಲಿ, ಏನಾರ ಒಂದು ಕ್ವಶನ್ಸ್ ಇದ್ದರೆ ದಯವಿಟ್ಟು ಕೇಳಿ. ಪ್ರಭುಜಿ ಏನಿಲ್ಲ ಅನಿಸುತ್ತೆ. ಸೊ ಲೆಟ್ಸ್ ಗೋ ಟು ದ ಮೇನ್ ರೂಮ್ ಪ್ರಭುಜಿ. ಒಂದು 2-3 ಮಿನಿಟ್ಸ್ ಇದೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ವೈವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮತ್ತೊಮ್ಮೆ ನಿಮಗೆ ತುಂಬ ಧನ್ಯವಾದಗಳು ಪ್ರಭುಜಿ. ಹರಿ ಬೋಲ್, ಹರೇ ಕೃಷ್ಣ. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಶಿವನ್ ಪ್ರಭು, ದಂಡ ಪ್ರಣಾಮ್. ತುಂಬಾ ಚೆನ್ನಾಗಿತ್ತು ಪ್ರಭು. ತುಂಬಾ ಎಸ್ಪೆಷಲಿ ದಾಸರ ಬಗ್ಗೆ, ದಾಸರ ಪದ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಓಕೆ, ಆಮೇಲೆ ಪ್ರಭು 2 ನಿಮಿಷ ಇದೆ. ವಿ ಕ್ಯಾನ್ ಡಿಸ್ಕಸ್ ಸಮಥಿಂಗ್ ಎಲ್ಸ್. ನಿಮ್ಗೆ ಏನಾದ್ರು ಆಡ್ ಮಾಡ್ಲಿಕ್ಕಿದ್ರೆ ಹೇಳಿ ಪ್ರಭು. ಏನಾದ್ರು ತಪ್ಪಿದ್ರೆ ಪ್ಲೀಸ್ ಅದನ್ನು ತಿದ್ದಿಬೇಕು. ತಪ್ಪೇನಿಲ್ಲ, ವಂಡರ್ಫುಲ್. ಅದೇ ಇದ್ರ ಶಂಕರಾಚಾರ್ಯರದೇ ಹೇಳ್ತಾ ಇದ್ರಿ ಅಲ್ವಾ. ಸೊ ಮಗು ಏನಾಗುತ್ತೆ, ಒಳಗಡೆ ಇದ್ದಾಗ ಪ್ರೇ ಮಾಡ್ತಾ ಇರತ್ತೆ. ಹೊರಗೆ ಬಂದ ತಕ್ಷಣ ಅದೇನಾಗುತ್ತೆ, ಎಲ್ಲ ಮರ್ತು ಬಿಡುತ್ತೆ. ಸೊ ಅದ್ ಯಾಕೆ ಮರೆಯುತ್ತೆ ಪ್ರಭು? ಅದು ಹೊರಗೆ ಬಂದ ಕೂಡಲೇ ಮಾಯಾದೇವಿಯ ಒಂದು ಆವರಣಕ್ಕೆ ಒಳಗಾಗ್ತದೆ. ಅದರಿಂದಾಗಿ ಅದು ಮರೀತದೆ ಅಂತ ಅದರಲ್ಲಿ ಹೇಳ್ತಾರೆ ಪ್ರಭು. There are two mayas, one ಯೋಗ ಮಾಯ, one ಮಹಾಮಾಯ. ಯಾರು ಮಹಾಮಾಯೆಗೆ ಬರ್ತಾರ ಕೂಡಲೇ ಅದು ಮರ್ತು ಬಿಡ್ತದೆ. ಸೊ ವೆರಿ ನೈಸ್ ಪ್ರಭು. ಬಂದ ತಕ್ಷಣ ಅಸೋಸಿಯೇಷನ್ ಇನ್ನು ಬರ್ತಿದ್ದಂಗೆ, ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಪೇರೆಂಟ್ಸ್ ಎಲ್ಲ, ದೇ ಆರ್ ಆಲ್ ವೆರಿ ಹ್ಯಾಪಿ. ಸೊ ಮಗು ಅಳ್ತಾ ಇರುತ್ತೆ, ನಾನು ಯಾಕಾರ ಇಲ್ಲಿ ಬಂದಪ್ಪ ಅಂತ ಹೇಳಿ. ಸೊ ಬಟ್ ಅದನ್ನೆಲ್ಲ ಅಸೋಸಿಯೇಷನ್ ನೋಡಿದಾಗ ಎಲ್ಲ ನಗ್ತಾ ಇರ್ತಾರೆ. ಸೊ ಅವಾಗ ಅದಕ್ಕೆ ಏನನ್ಸುತ್ತೆ, ಸೊ ಇದೆ ಅಂತ ಹೇಳ್ಬಿಟ್ಟು ಅಟ್ರಾಕ್ಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನೇ ಈ ಗೋದಾದೇವಿ ಕೂಡ ಇದರಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಶಿ ಇಸ್ ಬ್ರಿಂಗಿಂಗ್ ಆಲ್ ಅಸ್ ಟು ದ ಗುಡ್ ಅಸೋಸಿಯೇಷನ್. ಸೊ ಇವತ್ತಿನ ಶ್ರೀಮದ್ ಭಾಗವತಂ ಕ್ಲಾಸ್ ಕೂಡ ಇದ್ರ ಬಗ್ಗೆನೇ ಇರುತ್ತೆ, ಅಸೋಸಿಯೇಷನ್ ಬಗ್ಗೆ. ಸೊ ದಟ್ ವಿಲ್ ಡಿಸ್ಕಸ್ ಇನ್ ಆಫ್ಟರ್ ಸಮ್ ಟೈಮ್. ಓಕೆ, ಬಹಳ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ.
ಅದಕ್ಕೆ ತಾಯಿ ಗರ್ಭದಲ್ಲಿರುವಾಗ ಯಾವಾಗಲೂ ಭಗವದ್ಗೀತೆ ಅಥವಾ ಭಾಗವತಂ ಕ್ಲಾಸ್ ಕೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಷೋಡಶ ಸಂಸ್ಕಾರಗಳಲ್ಲಿ ನಾಮಸ್ಮರಣ ಸಂಸ್ಕಾರ, ಇದೆಲ್ಲ ಸಂಸ್ಕಾರಗಳನ್ನು ಮಗುವಿಗೆ ತಿಳಿಸಿದ್ರೆ, ಯಾಕೆಂದ್ರೆ ನಾವು ಪ್ರಹ್ಲಾದ್ ಮಹಾರಾಜರ ಕಥೆಯನ್ನು ನೋಡುವಾಗ ಕೈಯದು ಪ್ರಹ್ಲಾದರನ್ನು ಆ, ಗರ್ಭದಲ್ಲಿರುವಾಗಲೇ ನಾರದ ಮುನಿಗಳ ಒಂದು ಅಂದ್ರೆ ಗುರುವಿನ ಅಗತ್ಯ ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆನ್ಸ್ ತೋರಿಸ್ತದೆ. ನಾರದ ಮುನಿಗಳು ಬಂದು ಎಲ್ಲ ಕಥೆಯನ್ನು ಹೇಳುವಾಗ ಪ್ರಹ್ಲಾದ್ ಮಹಾರಾಜರು ಯಾವ ರೀತಿ ಒಂದು ಶುದ್ಧ ಭಕ್ತರಾದ್ರು, ಹಾಗೆ ನಾವು ಕೂಡ ತಂದೆ ತಾಯಿಗಳ ಕರ್ತವ್ಯ ಆಗಿದೆ, ಯಾವಾಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೋ ಆಗ ಭಕ್ತಿಗೆ ಕ್ಲಾಸ್ಗಳನ್ನು ಅಂದ್ರೆ ಭಕ್ತಿ ವೃಕ್ಷ, ಭಕ್ತಿ ಶಾಸ್ತ್ರ ಇಂಥದ್ದೆಲ್ಲ ಕ್ಲಾಸ್ಗಳಲ್ಲಿ ನಾವು ಅಟೆಂಡ್ ಮಾಡ್ಬೇಕಂತೆ, ತಾಯಿ ಎಸ್ಪೆಷಲಿ ತಾಯಿ. ಹಾಗೆ ಮಾಡಿದ್ರೆ ಮಗು ಕೂಡ ಯಾವುದೇ ಒಂದು ಮಾಯದ ಜಾಲದಲ್ಲಿ ಇದಾಗದೆ ಬಿಡುಗಡೆ ಆಗ್ತದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. Yeah. ಹರೇ ಕೃಷ್ಣ ಪ್ರಭುಜಿ. ಆ ಈ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಶಠ ಅನ್ನೋ ಈ ವಾಯು ಹಿಡ್ಕೊಳತ್ತಂತೆ. ಶಠ ಅಂತ ಹೇಳ್ತಾರೆ ಆ ವಾಯುಗೆ. ಸೊ ಆ ವಾಯು ಹಿಡ್ಕೊಳ್ಳೋದ್ರಿಂದ ಅದು ಎಲ್ಲ ಮರ್ತು ಹೋಗುತ್ತೆ. ಹೊರಗಡೆ ಬಂದಿದ ತಕ್ಷಣ ಅಮ್ಮನ ಇದರಿಂದ ಹೊರಗಡೆ ಬಂದಿದ ತಕ್ಷಣ ಈ ಶಠ ಅನ್ನೋ ವಾಯು ಹಿಡ್ಕೊಂಡಿದ ತಕ್ಷಣ ಅದು ಎಲ್ಲ ಮರ್ತು ಹೋಗಿ ನಮ್ಮ ಈ ಸಾಂಸಾರಿಕ ಇದ್ರಲ್ಲೇ ಬಂದ್ಬಿಡತ್ತೆ. ಅಂಡ್ Nammalvar, who is the main Alvar, he is called Shadagopan. ಅಂದ್ರೆ ಅವರು ಹುಟ್ಟಿದ ತಕ್ಷಣ ಈ ಶಠ ಅನ್ನೋ ವಾಯುಗೆ ಕೋಪವಾಗಿ ಅಂತಾರಂತೆ. ಸೊ Shadagopan. ಸೊ ಅದಕ್ಕೆ ಕೋಪ ತೋರಿಸಿ, and he was not affected by this material world. So he was completely transcendental. ಅವರು ಇದೇ ಇದ್ರಲ್ಲಿ ಇದ್ದವಾಗ್ಲೂ ಅಂತ ಹೇಳ್ತಾರೆ ಪ್ರಭುಜಿ. ಶಠ ಅನ್ನೋ ವಾಯು ಹಿಡ್ಕೊಳತ್ತಂತೆ. ಥ್ಯಾಂಕ್ ಯು ಮಾತಾಜಿ. Okay. I think time up. ಥ್ಯಾಂಕ್ ಯು. Thank you, Prabhu. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ವಿಲ್ ಗೋ ಟು ದ ಮೇನ್ ರೂಮ್. ಹರೇ ಕೃಷ್ಣ.